ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲ ಇರುವ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಈಗ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಜನ್ಮ ತಾರೆಯಾಗಿ ಅನುರಾಧ, ಉತ್ತರಭಾದ್ರ, ಪುಷ್ಯ ಈ 3 ನಕ್ಷತ್ರಗಳು ನಿಮಗೆ ಜನ್ಮ ತಾರೆಯಾಗಿ ಬರುತ್ತದೆ. ಇದು ಮೊದಲನೆಯ ತಾರೆಯಾಗಿ ಬರುತ್ತದೆ. ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ. ಎರಡನೆಯ ತಾರೆಯಾಗಿ ಸಂಪತ್ ತಾರೆಯಾಗಿ ಜ್ಯೇಷ್ಠ, ರೇವತಿ, ಆಶ್ಲೇಷ ಈ 3 ನಕ್ಷತ್ರಗಳು ಸಂಪತ್ ತಾರೆಯಾಗಿ ಬರುತ್ತದೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ವಿಪತ್ತಾರೆಯಾಗಿ ಮೂಲ, ಅಶ್ವಿನಿ, ಮಖ ಇದು 3ನೆಯ ತಾರೆಯಾಗಿ, ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಕ್ಷೇಮ ತಾರೆಯಾಗಿ ಪೂರ್ವಾಷಾಢ, ಭರಣಿ, ಪೂರ್ವ ಫಾಲ್ಗುಣಿ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಇದು 4ನೆಯ ತಾರೆಯಾಗಿ ಬರುತ್ತದೆ. ಪ್ರತ್ಯಂಗರು ತಾರೆ 5ನೆಯ ತಾರೆಯಾಗಿ ಉತ್ತರಾಷಾಢ, ಕೃತ್ತಿಕ, ಪೂರ್ವ ಫಾಲ್ಗುಣಿ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 6ನೆಯ ತಾರೆಯಾಗಿ ಶ್ರವಣ, ರೋಹಿಣಿ, ಹಸ್ತ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ತುಂಬ ಉತ್ತಮವಾಗಿರುತ್ತದೆ. ನೀವು ಮಾಡುವ ಕೆಲಸಗಳಲ್ಲಿ ಎಲ್ಲ ಸಾಧನೆ ಮಾಡುವರು ಆಗುತ್ತೀರಿ. ವದತಾರೆಯಾಗಿ ಧನಿಷ್ಠ, ಮೃಗಶಿರ, ಚಿತ್ತ ಇದು 7ನೆಯ ತಾರೆಯಾಗಿ ಬರುತ್ತದೆ. ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮಿತ್ರತಾರೆಯಾಗಿ 8ನೆಯ ತಾರೆಯಾಗಿ ಶತಭಿಷ, ಆರಿದ್ರ, ಸ್ವಾತಿ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಪರಮ ಮಿತ್ರ ತಾರೆಯಾಗಿ 9ನೆಯ ತಾರೆಯಾಗಿ ಪೂರ್ವಭಾದ್ರ, ಪುನರ್ವಸು, ವಿಶಾಖ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಟ್ಟು ಮನುಷ್ಯನ ಆಯಸ್ಸು 120 ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ. ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು 120 ಮನುಷ್ಯನ ಆಯುಷ್ಯನಲ್ಲಿ 9 ದಶೆಗಳು ಬರುತ್ತವೆ. ನೋಡಿ, ನಿಮ್ಮ ತಾರಾಬಲ ಇರುವ ಹೊಸ ತಾರಾಬಲ ಇರುವ ದಿವಸ ನೀವು ಹೊಸ ವ್ಯಾಪಾರ, ಉದ್ಯೋಗ ಮಾಡುವುದು, ಪದವಿ ಪ್ರಮಾಣ ಸ್ವೀಕರಿಸುವುದು, ಭೂಮಿ ಖರೀದಿ ಮಾಡುವುದು, ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು, ಬಾಡಿಗೆ ಮನೆಯಿಂದ ಖಾಲಿ ಮಾಡಿ ಮತ್ತೊಂದು ಮನೆಗೆ ಬಾಡಿಗೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು, ಯಾವುದೇ ಮುಖ್ಯವಾದ ಕಾಗದ ಪತ್ರ ಮಾಡಿಸಿಕೊಳ್ಳಲು, ವಿದ್ಯೆ ಪ್ರಾರಂಭಿಸಲು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು, ಹುಡುಗನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ವಧುವಿನ ಮನೆಗೆ ಹೋಗುವುದು. ಅಂದಿನ ದಿವಸ ಹುಡುಗನ ತಾರಾಬಲ ಇರುವುದು ತುಂಬ ಮುಖ್ಯವಾಗಿರುತ್ತದೆ. ಇದರಿಂದ ನೀವು ತುಂಬ ಉತ್ತಮವಾದ ಶುಭ ಫಲವನ್ನು ಪಡೆಯಬಹುದು. ಹಾಗೆಯೇ ಹುಡುಗಿಯ ಮನೆಯವರು, ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು. ತಾರಾಬಲ ಇರುವ ದಿವಸ ನೋಡಿದರೆ ಇದರಿಂದ ತುಂಬ ಶುಭ ಫಲ ಬರುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.